ಎಲ್ಲರಿಗೂ ನಮಸ್ಕಾರಗಳು. ಲಾನಾ ಶಾಸ್ತ್ರಿಯವರ ಧರೆಗಿಳಿದ ದಿವ್ಯ ತೇಜ ಕಾದಂಬರಿಯನ್ನು ಮುಂದುವರಿಸೋಣ. ಗುರುಗಳು ಕಾಂಚೀಪುರಕ್ಕೆ ಬರ್ತಾರೆ. ಅಲ್ಲಿ ಉಗ್ರ ಪೂಜೆ ಮಾಡ್ತಿದ್ದು ಮತ್ತು ಜನರಲ್ಲಿ ಇದ್ದಂತಹ ಮೂಢನಂಬಿಕೆಗಳನ್ನು ಎಲ್ಲವನ್ನು ನಿಲ್ಲಿಸಿ ಅದು ತಪ್ಪು ಅಂತ ಹೇಳ್ತಾ ಹೋಗ್ತಾರೆ. ಅಲ್ಲಿಂದ ದ್ರಾವಿಡ ದೇಶಗಳಿಂದ ಹೊರಟು ಕರ್ನಾಟಕ, ಆಂಧ್ರ ಇತ್ಯಾದಿಗಳ ಕಡೆಗೆ ಸಂಚಾರ ಮಾಡ್ತಾರೆ. ಪುರಿ ಕಡೆಗೆ ಬಂದು ಪೂರ್ವಾಮ್ನಾಯ ಪೀಠವನ್ನು ಕೂಡ ಸ್ಥಾಪನೆ ಮಾಡ್ತಾರೆ. ಅಲ್ಲಿ ತಮ್ಮ ಪ್ರೀತಿಯ ಶಿಷ್ಯರಾದಂತಹ ಹಸ್ತಾಮಲಕರನ್ನು ಅಲ್ಲಿಗೆ ಆಚಾರ್ಯರನ್ನಾಗಿ ನೇಮಕ ಮಾಡ್ತಾರೆ. ಸೌಮ್ಯವಾದ ಪೂಜೆ ಎಲ್ಲ ಕಡೆಗೂ ನಡೆಯೋ ಹಾಗೆ ಮಾಡಿ, ಉಗ್ರ ಪೂಜೆಗಳನ್ನು, ಪಶುಬಲಿ ನರಬಲಿಗಳನ್ನು ಅವರು ಮಾಡಬಾರ್ದು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಕತೆ ಇಲ್ಲಿಗೆ ನಿಂತಿತ್ತು. ಮುಂದಕ್ಕೆ ಹೋಗೋಣ. ಅಲ್ಲಿಂದ ಸಂಚಾರ ಹೊರಟು ಸೌರಾಷ್ಟ್ರವನ್ನು ಪ್ರವೇಶಿಸಿದ ಆಚಾರ್ಯರು ಗಿರ್ನಾರು ಮತ್ತು ಪ್ರಭಾಸ ಪಟ್ಟಣಗಳ ಮುಖಾಂತರ ದ್ವಾರಕಾ ನಗರಕ್ಕೆ ದಯಮಾಡಿಸ್ತಾರೆ. ಪ್ರಭಾಸದಲ್ಲಿ ಶ್ರೀ ಸೋಮನಾಥನನ್ನು ಸ್ವತಃ ಪೂಜಿಸ್ತಾರೆ. ಭಗವಾನ್ ಶ್ರೀಕೃಷ್ಣನ ಚರಣಧೂಳಿಗಿಂದ ಪವಿತ್ರವಾಗಿದ್ದಂತಹ ಮಥುರಾ, ಬೃಂದಾವನ, ಗೋಕುಲಗಳಲ್ಲೆಲ್ಲ ಸಂಚರಿಸಿದ ಆಚಾರ್ಯರು ಪರಮಕೃಪಾಸಾಗರನು, ಯೋಗೀಶ್ವರನು ಆದಂತಹ ಭಗವಾನ್ ಶ್ರೀಕೃಷ್ಣನ ಸ್ಮರಣೆಯಿಂದಲೇ ಪುಲಕಿತರಾಗ್ತಾರೆ. ಭಾವೋನ್ಮತ್ತರಾದ ಆಚಾರ್ಯರ ಕಂಗಳಲ್ಲಿ ಆನಂದಾಶ್ರು ಉಗ್ತಾ ಇರುತ್ತೆ. ಅವರು ಕೃಷ್ಣ ಕೃಷ್ಣ ಅಂತ ಸ್ಮರಿಸ್ತಾ ಪುಲಕಿತರಾಗ್ತಾ ಇರ್ತಾರೆ. ಅದ್ವೈತ ತತ್ವದ ಸಾಕಾರ ಮೂರ್ತಿಯಾಗಿದ್ದ ತಮ್ಮ ಗುರುಗಳಲ್ಲಿ ಶ್ರೀಕೃಷ್ಣ ಭಕ್ತಿ ಇಷ್ಟೊಂದು ಭಾವೋನ್ಮಾದ ಉಂಟು ಮಾಡಿದ್ದನ್ನು ಕಂಡು ಸುರೇಶ್ವರರು ಆಶ್ಚರ್ಯಪಡ್ತಾರೆ. ಆಚಾರ್ಯರಿಗಂತೂ ಎಲ್ಲೆಲ್ಲೂ ಕೈಯಲ್ಲಿ ಚಾಟಿಯನ್ನು ಹಿಡಿದು ನೂರಾರು ಸಾವಿರಾರು ಗೋವುಗಳ ಮಧ್ಯೆ ಮುರಳಿಗಾನವನ್ನು ಮಾಡ್ತಿರುವಂತಹ ಶ್ರೀಕೃಷ್ಣನ ದರ್ಶನವೇ ಆಗ್ತಾ ಇರುತ್ತೆ. ದ್ವಾರಕೆಗೆ ಬಂದ ದಿನ ರಾತ್ರಿ ಆಚಾರ್ಯರು ಬೆಳದಿಂಗಳಲ್ಲಿ ಒಂದು ವಟವೃಕ್ಷದ ಕೆಳಗೆ ಕೂತಿರ್ತಾರೆ. ಅವರ ಸುತ್ತಲೂ ನೂರಾರು ಜನ ಶಿಷ್ಯರು, ಭಕ್ತರು ಕೂತಿರ್ತಾರೆ. ಭರತಖಂಡದ ಧರ್ಮ ರಕ್ಷಣೆ ಮಾಡಿದ ಗೀತಾಚಾರ್ಯನನ್ನು ಕುರಿತು ಮಾತಾಡ್ತಿದ್ದಂತಹ ಆಚಾರ್ಯರು ಅರ್ಧ ನಿಮೀಲಿತ ನೇತ್ರರಾಗಿ ಒಂದು ಸ್ತೋತ್ರವನ್ನು ಪಠಿಸ್ತಾರೆ. ಶ್ರೀಯಾಶ್ಲಿಷ್ಟೋ ವಿಷ್ಣು ಸ್ಥಿರಚರ ವಪು ವೇದ ವಿಷಯೋಧಿಯಾಂ ಸಾಕ್ಷಿ ಶುದ್ಧೋ ಹರಿಸುರ ಹಂತಾಬ್ಜನಯನಃ ಗದಿ ಶಂಕಿ ಚಕ್ರಿ ವಿಮಲ ವನಮಾಲಿ ಸ್ಥಿರ ರುಚಿ ಶರಣ್ಯೋ ಲೋಕೇಶೋ ಮಮ ಭವತು ಕೃಷ್ಣೋಕ್ತಿ ವಿಷಯ. ಅಂದರೆ ನನ್ನ ನೇತ್ರಗಳಿಗೆ ಕೃಷ್ಣನೇ ಗುರಿಯಾಗಿರಲಿ ಅಂತ 8 ಶ್ಲೋಕಗಳಲ್ಲಿ ಆಚಾರ್ಯರು ಕೃಷ್ಣನನ್ನು ಸ್ತುತಿಸ್ತಾರೆ. ಆಚಾರ್ಯರು ಬಹಳ ಕಾಲ ಮೈಮರೆತಿರ್ತಾರೆ. ಅವರ ಶ್ರೋತೃ ಒಂದವು ಕೂಡ ಮೈಮರೆತು ಕೂತಿರುತ್ತೆ. ಆಚಾರ್ಯರು ಬಾಹ್ಯಲೋಕಕ್ಕೆ ಮರಳಿದಾಗ ಭಗವಾನ್ ಶ್ರೀಕೃಷ್ಣನು ಮಹಾಕರುಣಾಶಾಲಿಯಾದ ಲೋಕಾನುಗ್ರಹ ಮೂರ್ತಿ. ಭರತಖಂಡದ ಜನಪದದ ಆಧ್ಯಾತ್ಮಿಕ ಔನ್ನತ್ಯವೇ ಆತನ ಜೀವಿತದ ಧ್ಯೇಯವಾಗಿತ್ತು. ಬಹಳ ಸಂಖ್ಯೆಯ ಸಾಮಾನ್ಯ ಜನ ಸದಾ ತಮ್ಮ ಲೋಕ ವ್ಯವಹಾರಗಳಲ್ಲಿ ಮಗ್ನರಾಗಿರೋರು ಅತ್ಯಂತ ಕಠಿಣ ನಿಯಮವ್ರತಗಳನ್ನು ಪಾಲಿಸಿಕೊಂಡು ವೇದಾಂತಗಳ ಅಧ್ಯಯನ ಮಾಡೋದು ಕೂಡ ಅಸಾಧ್ಯ. ಹಾಗೇನಾದರೂ ಅವರು ಶಾಸ್ತ್ರಗಳ ಅಧ್ಯಯನ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ರೆ ತಮ್ಮ ವೃತ್ತಿಗಳಿಂದ ವಿಮುಖರಾಗಬೇಕಾಗತ್ತೆ. ಆದ್ದರಿಂದ ಸಮಾಜದ ಒಗ್ಗಟ್ಟು ಸಡಿಲವಾಗಿ ಅವ್ಯವಸ್ಥೆ ಆಗುತ್ತೆ ಅನ್ನೋದನ್ನ ದೂರದರ್ಶಿಯಾದ ಮಹಾನ್ ಕೃಷ್ಣ ಮನಗಂಡಿರ್ತಾನೆ. ಆದರೆ ಮೋಕ್ಷಾಪೇಕ್ಷೆ ಅಂದರೆ ಕಷ್ಟದಿಂದ ಬಿಡುಗಡೆ ಮತ್ತು ಸುಖ ಪ್ರಾಪ್ತಿ ಇವು ಎಲ್ಲ ಜನಗಳ ಜೀವಿತದ ಗುರಿ. ಇದನ್ನು ಸಾಧಿಸೋಕ್ಕೆ ಶ್ರೀಕೃಷ್ಣ ಸರಳವೂ ಸುಲಭವೂ ಆಗೋ ಹಾಗೆ ವೇದೋಪನಿಷತ್ತುಗಳಲ್ಲಿ ಇದ್ದಂತಹ ತತ್ವಸಾರವನ್ನೆಲ್ಲ ಸಂಗ್ರಹಿಸಿ ಭಗವದ್ಗೀತೆಯಲ್ಲಿ ಎಲ್ಲರಿಗೂ ಅರ್ಥ ಆಗೋ ಹಾಗೆ ಬೋಧಿಸಿ ಇಡೀ ಮಾನವ ಕುಲಕ್ಕೆ ಗುರು ಆಗ್ತಾನೆ, ಜಗತ್ತಿಗೆ ಗುರು ಆಗ್ತಾನೆ. ಅಕೃತ್ರಿಮವಾದಂತಹ ಭಕ್ತಿ, ಫಲಾಪೇಕ್ಷೆ ಇಲ್ಲದಂತಹ ಕರ್ಮ, ತನ್ಮುಖಾಂತರ ಚಿತ್ತಶುದ್ಧಿ, ಜ್ಞಾನದಿಂದ ಆತ್ಮ ಸಾಕ್ಷಾತ್ಕಾರ ಇವುಗಳನ್ನು ಆತ ಬೋಧಿಸ್ತಾನೆ. ಮಹಾಭಾರತದ ಯುದ್ಧವಾದ ನಂತರ ಭಯಭೀತಿಯಿಂದ ತಲ್ಲಣಿಸಿ ಹೋಗಿದ್ದ ಜನರನ್ನ ಪ್ರೀತಿ ಮತ್ತು ಮಾರ್ಧವತೆಯಿಂದ ಕಂಡು ಸಾಂತ್ವನವನ್ನು ನೀಡಿ ಧೈರ್ಯವನ್ನು ತುಂಬಿರ್ತಾನೆ. ರಾಜಕೀಯವಾಗಿ ಛಿದ್ರವಾಗಿದ್ದ ಭರತಖಂಡವನ್ನ ಒಂದು ಚಕ್ರಾಧಿಪತ್ಯದ ಆಡಳಿತದಲ್ಲಿ ಬರೋ ಹಾಗೆ ಮಾಡಿದಂತಹ ಶ್ರೇಯಸ್ಸು ಆ ಭಗವಾನ್ ಕೃಷ್ಣನದು. ವೇದಾಂತ ಧರ್ಮ, ಅದ್ವೈತ ವೇದಾಂತ ತತ್ವಗಳನ್ನು ಭದ್ರವಾದ ಅಡಿಪಾಯದ ಮೇಲೆ ಸ್ಥಾಪಿಸಿದ ಆ ಮಹಾನುಭಾವ, ತ್ಯಾಗ ಯೋಗಗಳ ಚಿನ್ಮೂರ್ತಿ ಅಂತ ಆಚಾರ್ಯರು ಗೀತಾ ಭಾಷ್ಯದ ಅನೇಕ ಭಾಗಗಳನ್ನು ಉದ್ಧರಿಸಿ ಮಾತಾಡ್ತಾರೆ. ಆ ರಾತ್ರಿಯಿಂದ ಮರುದಿನ ಬೆಳಗ್ಗೆ ಅರುಣೋದಯದವರೆಗೂ ಗೀತಾಚಾರ್ಯ ಮತ್ತು ಗೀತೆ ಇವುಗಳನ್ನೇ ಕುರಿತು ಆಚಾರ್ಯರು ಮಾತಾಡ್ತಾ ಇರ್ತಾರೆ. ಶ್ರೋತೃಗಳಿಗೆ ಶ್ರೀ ಶಂಕರರು ಭಗವಾನ್ ಶ್ರೀಕೃಷ್ಣನ ಪೂರ್ಣಾವತಾರವ ಅನ್ನಿಸ್ಬಿಡುತ್ತೆ. ಶ್ರೀಕೃಷ್ಣನಿಗಾದರೂ ಶತ್ರು ಮಿತ್ರರಿಬ್ಬರೂ ಇದ್ರು. ಆತ ಸ್ವತಃ
ಅನೇಕ ಸಲ ಅನೇಕ ಜನ ರಾಕ್ಷಸರನ್ನ ದಮನ ಮಾಡಬೇಕಾಯಿತು, ದುಷ್ಟರನ್ನು ದಂಡಿಸಬೇಕಾಯಿತು. ಆದರೆ ತಮ್ಮ ಗುರುವಾದ ಈ ಶ್ರೀ ಶಂಕರರು ಯಾರನ್ನು ದಂಡಿಸಕ್ಕೆ ಹೋಗಲಿಲ್ಲ. ಶ್ರೀಕೃಷ್ಣನ ಹಾಗೇನೆ ಅತ್ಯಂತ ಅಪಾಯಕರವಾದ ಎದುರಾಳಿಗಳಲ್ಲಿ ಸೆಣಸಿದ್ರೂ ಕೂಡ ಅವರನ್ನ ತಮ್ಮ ಯುಕ್ತಿ, ಪ್ರತಿಭೆ, ಜ್ಞಾನ, ಹೃದಯ ವೈಶಾಲ್ಯಗಳಿಂದ ಗೆದ್ದು ತಮ್ಮವರನ್ನಾಗಿ ಮಾಡಿಕೊಂಡ್ರು. ದ್ವಾಪರದ ಆ ಕೃಷ್ಣನೇ ಈಗ ಶ್ರೀ ಶಂಕರರಾಗಿ ಅವತರಿಸಿರಬಹುದಾ ಅಂತ ಶಿಷ್ಯರು ಮತ್ತು ಶ್ರೋತೃಗಳು ಕೂಡ ತರ್ಕ ಮಾಡ್ಕೋತಾ ಇರ್ತಾರೆ. ಆಚಾರ್ಯರು ಈ ದ್ವಾರಕಾ ಕ್ಷೇತ್ರದಲ್ಲಿ ತಮ್ಮ 3ನೆಯ ಆಮ್ನಾಯ ಪೀಠವನ್ನು ಸ್ಥಾಪಿಸ್ತಾರೆ. ಶ್ರೀ ಕಾಳಿಕಾ ಪೀಠ ಅಂತಲೂ ಶ್ರೀ ಶಾರದಾ ಪೀಠ ಅಂತಲೂ ಹೆಸರು ಪಡೆದ ಈ ಪೀಠದಲ್ಲಿ ತಮ್ಮ ಮೊದಲ ಶಿಷ್ಯರಾದಂತಹ ಶ್ರೀ ಸನಂದನಾಚಾರ್ಯರನ್ನ ಅಧ್ಯಕ್ಷರನ್ನಾಗಿ ಪಟ್ಟಾಭಿಷೇಕ ಮಾಡ್ತಾರೆ. ವಿಶೇಷವಾಗಿ ವೈಷ್ಣವರೇ ಹೆಚ್ಚಾಗಿದ್ದಂತಹ ದ್ವಾರಕೆಯಲ್ಲಿ ಆಚಾರ್ಯರ ಅನುಯಾಯಿಗಳು ಕೂಡ ಗಣನೀಯ ಸಂಖ್ಯೆಯಲ್ಲೇನೆ ಇರ್ತಾರೆ. ಆಚಾರ್ಯರ ಶಿಷ್ಯರಲ್ಲಿ ಶೈವ, ವೈಷ್ಣವ, ಸೌರ, ಗಾಣಪತ್ಯ, ಶಾಕ್ತ, ಕಾಪಾಲಿಕರು ಎಲ್ಲರೂ ಇದ್ರೂ ಕೂಡ ಎಲ್ಲರಿಗೂ ಗುರುಗಳು ಸಾತ್ವಿಕ ಸಾಧನ ಮಾರ್ಗವನ್ನ ಹಾಕಿಕೊಟ್ಟಿರ್ತಾರೆ. ಆಚಾರ್ಯರು ದ್ವಾರಕೆಯಿಂದ ಪ್ರಯಾಣ ಬೆಳೆಸಿ ಗುರ್ಜರ ದೇಶದಲ್ಲೆಲ್ಲ ಸಂಚಾರ ಮಾಡ್ತಾರೆ. ಪುಷ್ಕರದಲ್ಲಿ ಸರೋವರ ಸ್ನಾನ ಮಾಡಿ ತೀರ್ಥಕ್ಕೆ ಪಾವಿತ್ರ್ಯವನ್ನು ಕೊಟ್ಟು ಸಿಂಧು ಸಂಗಮದಲ್ಲೂ ಸ್ನಾನ ಮಾಡ್ತಾರೆ. ಅಲ್ಲಿಂದ ಪುರುಷಪುರದ ಮುಖಾಂತರ ವಿಪಾಶ, ಶತದ್ರು ನದಿಗಳ ಮಧ್ಯದ ಬಾಹ್ಲಿಕ ದೇಶಕ್ಕೆ ಬರ್ತಾರೆ. ಅಲ್ಲೂ ಕೂಡ ವಿದ್ವಾಂಸರನ್ನ ಜಯಿಸಿ ಜನಮನವನ್ನ ಗೆದ್ದು ನಿಷೇಧ ಪರ್ವತದ ತಪ್ಪಲಲ್ಲಿರ್ತಕ್ಕಂತಹ ಅಶ್ವಗಳಿಗೆ ಹೆಸರಾದಂತಹ ಕಾಂಬೋಜಕ್ಕೆ ಬರ್ತಾರೆ. ಅಲ್ಲಿ ಆಚಾರ್ಯರನ್ನ ಎದುರಿಸುವಂತಹ ಸಮರ್ಥರು ಯಾರು ಇರೋದೇ ಇಲ್ಲ. ಸಾವಿರಾರು ಹರಿದಾರಿ ದೂರದಿಂದ ಧರ್ಮ ಪ್ರಸಾರಕ್ಕೆ ಅಂತ ಬಂದ ಈ ವೇದಾಂತ ಭಿಕ್ಷುವನ್ನ ಜನಗಳು ಭಕ್ತಿ ಗೌರವದಿಂದ ಆಧರಿಸಿ ಸತ್ಕಾರ ಮಾಡ್ತಾರೆ. ಆಚಾರ್ಯರು ಅವರೆಲ್ರಿಗೂ ಕೂಡ ಜೀವನ ಧರ್ಮಗಳಾದಂತಹ ಅಹಿಂಸೆ, ಸತ್ಯ, ಆಸ್ತೇಯ, ದಾನ, ಪರೋಪಕಾರ ಮುಂತಾದವನ್ನ ಬೋಧಿಸ್ತಾರೆ. ಅಲ್ಲಿಂದ ಮುಂದೆ ಹೊರಟು ತಕ್ಷಶಿಲೆಗೆ ಆಗಮಿಸ್ತಾರೆ. ಸಿಂಧು, ವಿತಾಸ್ತ ನದಿಗಳ ಮಧ್ಯೆ ಇರತಕ್ಕಂತಹ ತಕ್ಷಶಿಲೆಯಲ್ಲಿ ಇದ್ದ ಪ್ರಸಿದ್ಧ ವಿಶ್ವವಿದ್ಯಾನಿಲಯವು ಶತ್ರುಕಾಟದಿಂದ ಪದೇ ಪದೇ ಯವನರ ದಾಳಿಗೆ ಸಿಕ್ಕಿ ಅವನತಿಯ ಸ್ಥಿತಿಯಲ್ಲಿರುತ್ತೆ. ಅಲ್ಲಿದ್ದ ಬೌದ್ಧ ಭಿಕ್ಷುಗಳ ಜೊತೆಗೆ ಈ ವೇದಾಂತ ಭಿಕ್ಷುವು ಸಾಮಾನ್ಯ ಧರ್ಮವನ್ನ ಕುರಿತು ಚರ್ಚೆ ಮಾಡ್ತಾರೆ. ವೇದಾಂತ ಧರ್ಮೀಯರಿಗೂ, ಬೌದ್ಧರಿಗೂ, ಜೈನರಿಗೂ ಎಲ್ಲರಿಗೂ ಕೂಡ ಸಮಾನವಾದಂತಹ ಸಾಧಾರಣ ಧರ್ಮಗಳನ್ನ ಜನ ಪಾಲಿಸೋ ಹಾಗೆ ಅವರಿಗೆಲ್ಲ ನಾವು ತಿಳಿವನ್ನ ನೀಡಬೇಕು. ಈ ಸಾಮಾನ್ಯ ಧರ್ಮಗಳ ಆಚರಣೆಯಿಂದ ಜನಪದದಲ್ಲಿ ಸುಖ ಶಾಂತಿಗಳು ನೆಲೆಸುತ್ತವೆ. ತತ್ವದ ವಿಚಾರದಲ್ಲಿ ನಮಗೆ ನಿಮಗೆ ಭಿನ್ನಾಭಿಪ್ರಾಯ ಇರಬಹುದು, ಅದು ದ್ವೇಷ, ವೈಷಮ್ಯ, ಅಸೂಯೆಗಳಿಗೆ ಕಾರಣ ಆಗಬಾರ್ದು. ಸಾಮಾನ್ಯ ಧರ್ಮಗಳನ್ನ ನೀವು ನಾವು ಜನಪದಕ್ಕೆ ಬೋಧಿಸೋಣ, ಅವರನ್ನ ಸನ್ಮಾರ್ಗಕ್ಕೆ ತರಕ್ಕೆ ಸಹಕರಿಸೋಣ ಅಂಥೇಳಿ ಹೇಳ್ತಾರೆ. ಬೌದ್ಧ ಭಿಕ್ಷುಗಳು ಕೊಟ್ಟಂತಹ ಸತ್ಕಾರವನ್ನು ಸ್ವೀಕರಿಸಿದ ನಂತರ ಆಚಾರ್ಯರು ಜ್ವಾಲಾಮುಖಿ, ನೈಮಿಷಾರಣ್ಯಗಳಲ್ಲಿ ಸಂಚರಿಸಿ ಕುರುಕ್ಷೇತ್ರದಲ್ಲಿ ಸ್ನಾನ ಮಾಡಿ ಇಂದ್ರಪ್ರಸ್ಥಕ್ಕೆ ಬರ್ತಾರೆ. ಆಚಾರ್ಯರು ಇಂದ್ರಪ್ರಸ್ಥದಲ್ಲಿ ಇದ್ದಾಗ ಅವರ ಸಂದರ್ಶನಕ್ಕೋಸ್ಕರ ಒಂದು 4-5 ಜನ ಆಗಂತಕರು ಬರ್ತಾರೆ. ಆಚಾರ್ಯರ ಬಿಡಾರದ ಹೊರಗಡೆ ವಾಮದೇವ ಕೂತ್ಕೊಂಡು ಯಾವುದೋ ಪುಸ್ತಕವನ್ನ ತಿರುವು ಹಾಕ್ತಾ ಇರ್ತಾನೆ. ಏನಯ್ಯ ಬ್ರಹ್ಮಚಾರಿ, ನಿಮ್ಮ ಗುರು ಎಲ್ಲಿ ಅನ್ನೋ ಒಂದು ಮಾತು ಕೇಳಿ ವಾಮದೇವ ತಲೆ ಎತ್ತುತ್ತಾನೆ. ಬಂದಿದ್ದವನ ನಿಲುವು, ಮುಖಭಂಗಿ, ಧ್ವನಿ ಇವೆಲ್ಲ ಸ್ವಲ್ಪ ವಿಚಿತ್ರವಾಗಿರುತ್ತೆ. ಏನೋ ಒಂದು ರೀತಿಯ ರಾಜಸ ವ್ಯಕ್ತಿತ್ವವನ್ನು ಪ್ರತಿಬಿಂಬಿಸ್ತಿರುತ್ತವೆ. ಒಳಗಿದ್ದಾರೆ ಅಂತ ವಾಮದೇವ ಹೇಳ್ತಾನೆ. ನಾವು ಅವರನ್ನ ಕಾಣಬೇಕು ಅಂತ ಒಬ್ಬಾತ ಹೇಳ್ತಾನೆ. ಇಲ್ಲೇ ಇರಿ, ವಿಚಾರಿಸ್ಕೊಂಡು ಬರ್ತೀನಿ ಅಂತ ನುಡಿದ ವಾಮದೇವ ಆಚಾರ್ಯರ ಸನ್ನಿಧಿಗೆ ಬಂದು ವಿಜ್ಞಾಪನೆ ಮಾಡ್ತಾನೆ. ಯಾರೋ ನಾಸ್ತಿಕರ ಹಾಗೆ ಕಾಣುತ್ತೆ, ತಮ್ಮ ದರ್ಶನ ಮಾಡಬೇಕಂತೆ ಬಂದಿದ್ದಾರೆ ಅಂತ ಹೇಳಿದಾಗ ಆಚಾರ್ಯರು ಹೇಳ್ತಾರೆ, ಮಗು, ನನ್ನ ಬಳಿ ಎಲ್ರಿಗೂ ಸ್ವಾಗತ ಇದೆ, ಕರೆದುತ್ತ ಅವರನ್ನ ಅಂತ. ವಾಮದೇವ ಹೊರಗಡೆ ಬಂದು ಅವರನ್ನೆಲ್ಲ ಆಚಾರ್ಯರ ಸನ್ನಿಧಿಗೆ ಕರ್ಕೊಂಡು ಹೋಗ್ತಾನೆ. ಬನ್ನಿ ಮಿತ್ರರೇ, ಸುಖಾಸೀನರಾಗಿ ಅಂತ ಆಚಾರ್ಯರು ಹೇಳ್ತಾರೆ. ಅವರೆಲ್ಲ ಕೂತ ನಂತರ ನೀವು ಯಾರು, ಎಲ್ಲಿಂದ ಬಂದ್ರಿ, ನಮ್ಮಿಂದ ಏನಾಗಬೇಕು ಅಂತ ಆಚಾರ್ಯರು ಕೇಳ್ತಾರೆ. ಆಗ ಬಂದವರು ಹೇಳ್ತಾರೆ, ನಾವು ವೇದಶಾಸ್ತ್ರಗಳನ್ನು ನಂಬೋರು ಅಲ್ಲ, ನಮ್ಮನ್ನ ನಾಸ್ತಿಕರು, ಚಾರ್ವಾಕರು ಅಂತ ಕೂಡ ಕರೀತಾರೆ. ಈ ದೇವರು, ಧರ್ಮ ಇವೆಲ್ಲವೂ ಕೂಡ ಜನರನ್ನು ಮರಳುಗೊಳಿಸುವಂತಹ ವ್ಯರ್ಥಾಲಾಪಗಳು. ವೇದ, ದೇವರು, ಧರ್ಮ ಇವನ್ನೆಲ್ಲ ನಂಬಬೇಡಿ ಅಂತ ನಾವು ಪ್ರಸಾರ ಮಾಡ್ತಾ ಇದ್ದೀವಿ. ಈ ಜೀವನ ಅನ್ನೋದು ಕ್ಷಣಿಕ, ಈ ದೇಹ ನಶ್ವರ,
ಬದುಕಿದಷ್ಟು ದಿನ ಸಾಲ್ವೋ ಸೋಲ್ವೋ ಏನೋ ಒಂದು ಮಾಡಿ ಸುಖವಾಗಿರಿ ಅಂತ ನಾವು ಜನಕ್ಕೆ ಬೋಧಿಸ್ತಿದ್ದೀವಿ. ನಾವಂತೂ ಹಾಗೆ ಇದ್ದೀವಿ. ನಿಮ್ಮನ್ನ ಧರ್ಮ ತತ್ವ ಅಂತರ ಜನರನ್ನ ಮರಳು ಮಾಡಬೇಡಿ ಅಂತ ಹೇಳಕ್ಕೆ, ನಿಮಗೆ ಎಚ್ಚರಿಕೆ ಕೊಡೋಕ್ಕೆ ನಾವು ಬಂದಿದ್ದೀವಿ ಅಂತ ಹೇಳ್ತಾರೆ. ಆಗ ಶಂಕರರು ಹೇಳ್ತಾರೆ, ಸ್ನೇಹಿತರೆ, ಯಾವುದು ಸತ್ಯ ಅಂತ ನನಗೆ ದೃಢ ಆಗಿದೆಯೋ ಅದನ್ನ ನಾನು ಕಡೆವರೆಗೂ ಅನುಸರಿಸ್ತೀನಿ, ಬೋಧಿಸ್ತಲೂ ಇರ್ತೀನಿ. ನಿಮ್ಮ ಎಚ್ಚರಿಕೆಯಿಂದ ನಾನು ಭಯ ಪಡೋದಿಲ್ಲ. ಸರಿ ಇರಲಿ, ನಿಮ್ಮನ್ನ ನೀವು ನಾಸ್ತಿಕರು ಅಂತ ಕರ್ಕೊಳ್ತೀರಾ, ಆದರೆ ಆಸ್ತಿ 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 ಅಂತ ಹೇಳ್ತಲೇ ಇದ್ದೀರಾ. ನಾನಿದ್ದೀನಿ, ನಾನು ತಿಂತೀನಿ, ನಾನು ನೋಡ್ತೀನಿ, ನಾನು ನಡಿತೀನಿ, ನಾನು ನಿದ್ರಿಸ್ತೀನಿ ಅಂತ ಹೇಳ್ತೀರಾ. ಈ ನಾನು ಅನ್ನೋದಾದ್ರೂ ಯಾರು ಅಂತ ಯೋಚನೆ ಮಾಡಿದ್ದೀರಾ? ನಾನು ಅನ್ನೋದು ನಿಮ್ಮ ದೇಹವ ಅಂದರೆ ಅಲ್ಲ, ಇದು ನನ್ನ ದೇಹ ಅಂತೀರ. ದೇಹ ನಿಮಗಿಂತ ಬೇರೆ ಆಯಿತು, ನಿಮ್ಮ ಪ್ರಾಣವೇ ಅಂದರೆ ಅದು ಅಲ್ಲ, ನನ್ನ ಪ್ರಾಣ ಅಂತೀರ. ಪ್ರಾಣವೂ ನಿಮಗಿಂತ ಬೇರೆ ಆದದ್ದು ಅಂತೀರ. ಸರಿ ಹೋಗ್ಲಿ, ನಿಮ್ಮ ಮನಸ್ಸ, ನಿಮ್ಮ ಬುದ್ಧಿನ ಅಂತ ಕೇಳಿದ್ರೆ ಈ ಮನಸ್ಸು ಬುದ್ಧಿಗಳನ್ನು ಸಹ ನೀವು ನನ್ನದು ನನ್ನದು ಅಂತೀರ. ಇವೇ ನಾನು ಅಂತ ಹೇಳೋದಿಲ್ಲ. ಸದಾ ಕಾಲವು ಎಚ್ಚರದಲ್ಲಿ, ಕನಸಲ್ಲಿ, ಗಾಢ ನಿದ್ರೆಯಲ್ಲಿ ನಾನು 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 ಅಂತ ಒಳಗೆ ಸ್ಫುರಿಸ್ತಾ ಇರೋದು ಆತ್ಮ. ಅದು ಸರ್ವವ್ಯಾಪಿಯಾದ ಬ್ರಹ್ಮ ಅಂತ ನಾನು ಹೇಳ್ತೀನಿ. ಆದ್ದರಿಂದ ನೀವು ಒಪ್ಕೊಳ್ಳಿ ಅಥವಾ ಒಪ್ಕೊಳ್ದೇ ಇರಿ, ನೀವಂತೂ ಆತ್ಮವಂತರಾಗೇ ಇರ್ತೀರ. ನಾವು ನಿಮ್ಮನ್ನು ಆಸ್ತಿಕರು ಅಂತಲೇ ಭಾವಿಸ್ತೀವಿ, ಆಧರಿಸ್ತೀವಿ ಅಂತ ಆಚಾರ್ಯರು ಹೇಳ್ತಾರೆ. ಹೋದಲ್ಲೆಲ್ಲ ವೇದ ವಿರೋಧಿಗಳು ಅಂತ ವಿರೋಧ ಅವಹೇಳಗಳನ್ನು ಎದುರಿಸ್ತಿದ್ದಂತಹ ಬಂದವರಿಗೆ ಆಚಾರ್ಯರ ಮಾತುಗಳಿಂದ ವಿಸ್ಮಯ ಆಗುತ್ತೆ ಮತ್ತು ಗೌರವ ಕೂಡ ಉಂಟಾಗುತ್ತೆ. ಅವರಲ್ಲಿ ಒಬ್ಬಾತ ಹೇಳ್ತಾನೆ, ಯತಿಗಳೇ, ನಾವು ನಿಮ್ಮ ಹಾಗೆ ಸೃಷ್ಟಿಕರ್ತ ಒಬ್ಬ ಇದ್ದಾನೆ ಅಂತ ನಂಬೋದಿಲ್ಲ, ಜೀವ ಮತ್ತು ಜಗತ್ತು ಎರಡನ್ನೇ ನಾವು ನಂಬೋದು ಅಂತ ಹೇಳಿದಾಗ ಆಚಾರ್ಯರು ಹೇಳ್ತಾರೆ, ಮಿತ್ರರೇ, ನೀವು ಧರಿಸಿರೋ ಈ ವಸ್ತ್ರ ಯಾವ ಥರದು ಅಂತ ಕೇಳಿದಾಗ ಇದು ಹತ್ತಿಯ ವಸ್ತ್ರ ಅಂತ ಬಂದವನು ಹೇಳ್ತಾನೆ. ವಸ್ತ್ರ ಹೇಗಾಯಿತು ಅಂತ ಗುರುಗಳು ಕೇಳಿದಾಗ ನೂಲಿನಿಂದ ನೇಯ್ಗೆಯವನು ವಸ್ತ್ರ ಮಾಡ್ತಾನೆ ಅಂತ ಬಂದವರು ಹೇಳ್ತಾರೆ. ದಿಟ ನೇಯ್ಗೆಯವನು ರಾಟೆಯಿಂದ ನೂಲನ್ನು ತೆಗೆದು ನೂಲನ್ನು ಮಗ್ಗದಿಂದ ನೇಯ್ದು ವಸ್ತ್ರವನ್ನು ಮಾಡ್ತಾನಲ್ವೇ ಅಂತ ಗುರುಗಳು ಹೇಳಿದಾಗ ಹೌದು ಅಂತ ಬಂದವನು ಹೇಳ್ತಾನೆ. ಗುರುಗಳು ಹೇಳ್ತಾರೆ, ವಸ್ತ್ರಕ್ಕೆ ಹೇಗೆ ನೇಯ್ಗೆಯವನ ಕಾರಣನೋ ಹಾಗೇನೆ ಈ ಚರಾಚರ ಜಗತ್ತಿಗೆ ಈಶ್ವರ ಕಾರಣ ಅಂತ ನಾವಂತೀವಿ. ಮಡಕೆಗೆ ಕುಂಬಾರ, ಚಿನ್ನಾಭರಣಕ್ಕೆ ಸ್ವರ್ಣಕಾರ. ಹೀಗೆ ನೋಡಿ ಮಿತ್ರರೇ, ಪ್ರತಿಯೊಂದು ಕಾರ್ಯದ ಹಿಂದೆ ಕೂಡ ಒಂದು ಕಾರಣ ಇದೆ. ಈ ಜಗತ್ತು, ಜೀವರಾಶಿ, ಇದಕ್ಕೆಲ್ಲ ಕಾರಣ ಆಗಿರೋದನ್ನ ನಾವು ಈಶ್ವರ ಅಂತ ಕರಿತೀವಿ. ಕಾರಣವಿಲ್ಲದೇನೆ ಯಾವುದೇ ಕಾರ್ಯ ಆಗೋದಿಲ್ಲ ಅಲ್ವಾ ಅಂತ ಹೇಳಿದಾಗ ಬಂದವನು ಹೇಳ್ತಾನೆ, ಸ್ವಾಮಿ, ವಸ್ತ್ರಕ್ಕೆ ಕಾರಣವಾದಂತಹ ನೇಯ್ಗೆಯವನು, ಮಡಕೆಗೆ ಕಾರಣವಾದಂತಹ ಕುಂಬಾರ, ಚಿನ್ನಾಭರಣಕ್ಕೆ ಕಾರಣವಾದ ಸ್ವರ್ಣಕಾರ, ಇವರನ್ನೆಲ್ಲ ನಾವು ನಮ್ಮ ಕಂಗಳಿಂದ ಪ್ರತ್ಯಕ್ಷವಾಗಿ ಕಂಡಿದ್ದೀವಿ. ಆದರೆ ನೀವು ಹೇಳೋ ಆ ಈಶ್ವರನನ್ನ ನಾವು ಕಂಡಿಲ್ವಲ್ಲ ಅಂತ ಹೇಳಿದಾಗ ಗುರುಗಳು ಹೇಳ್ತಾರೆ, ನಮ್ಮ ಕಂಗಳಿಂದ ಇಂದ್ರಿಯಗಳಿಂದ ಕಾಣಲಾಗದನ್ನ ಇಲ್ಲ ಅಂತ ಹೇಳೋದು ಸಮಂಜಸ ಆಗೋದಿಲ್ಲ ಅಲ್ವೇ ಅಂದಾಗ ಬಂದವನು ಹೇಳ್ತಾನೆ, ನಾವಂತೂ ಕಣ್ಣಿಗೆ ಕಾಣದ್ದನ್ನು ನಂಬೋರಲ್ಲ ಸ್ವಾಮಿಗಳೇ ಅಂತ ಹೇಳ್ತಾರೆ. ಗುರುಗಳು ಹೇಳ್ತಾರೆ, ನೀವು ನಿಮ್ಮ ಮಾತಾಪಿತರನ್ನ ಕಂಡಿದ್ದೀರಾ ಅಂತ ಕೇಳಿದಾಗ ಹೌದು, ಪ್ರತ್ಯಕ್ಷವಾಗಿ ಕಂಡಿದ್ದೀವಿ ಅಂತ ಹೇಳ್ತಾರೆ ಅವರು. ನಿಮ್ಮ ಅಜ್ಜನನ್ನ ಅಂತ ಹೇಳಿದಾಗ ಆತನನ್ನು ಕಂಡಿದ್ದೀವಿ ಅಂತ ಅವ್ರು ಹೇಳ್ತಾರೆ. ಒಳ್ಳೆಯದು, ಅಜ್ಜನನ್ನ ಕಂಡಿದ್ದೀರಾ ಅಂದಾಗ ಇಲ್ಲ, ಕಂಡಿಲ್ಲ ಅಂತ ಬಂದವರು ಹೇಳ್ತಾರೆ. ಹಾಗಾದರೆ ನಿಮ್ಮ ಅಜ್ಜನ ಅಜ್ಜ ಇರಲೇ ಇಲ್ಲ ಅಂತ ನಾನು ಹೇಳ್ತೀನಿ, ನೀವು ಒಪ್ತೀರೇನೋ ಅಂತ ಗುರುಗಳು ಕೇಳಿದಾಗ ಹೇಗೆ ಒಪ್ಪಲಿಕ್ಕೆ ಸಾಧ್ಯ, ಯಾಕೆ ಒಪ್ಕೋಬಾರ್ದು ಅಂತ ಗುರುಗಳು ಕೇಳ್ತಾರೆ. ನೀವು ಅವರನ್ನು ಪ್ರತ್ಯಕ್ಷವಾಗಿ ನೋಡಿಲ್ವಲ್ಲ ಅಂತ ಹೇಳಿದಾಗ ಬಂದವನು ಹೇಳ್ತಾನೆ, ನಮ್ಮ ಅಜ್ಜನನ್ನ ನನ್ನ ತಂದೆಯ ತಂದೆ ಅಂದರೆ ನಮ್ಮ ಅಜ್ಜ ಕಂಡಿದ್ರು, ಅವರ ವಿಚಾರವನ್ನು ನನಗೆ ಹೇಳಿದ್ರು. ಹಾಗಾಗಿ ನಾನು ನನ್ನ ಅಜ್ಜನ ವಿಚಾರವನ್ನು, ಅವರ ಮಾತನ್ನು ನಂಬುತ್ತೀನಿ ಅಂತ ಹೇಳ್ತಾನೆ. ಗುರುಗಳು ಹೇಳ್ತಾರೆ, ನೀವು ನಿಮ್ಮ ಅಜ್ಜನ ಮಾತನ್ನು ಪ್ರಮಾಣ ಅಂತ ನಂಬ್ತೀರಾ. ಯಾಕೆ? ನಿಮ್ಮ ಅಜ್ಜ ತನ್ನ ಅಜ್ಜನ ಶೌರ್ಯ ಪ್ರತಾಪಗಳನ್ನು ಸ್ವತಃ ಕಂಡಿದ್ದ, ಅವುಗಳನ್ನು ನಿಮಗೆ ಹೇಳಿದ್ದ ಅಲ್ವೇ ಅಂದಾಗ ಬಂದವರು ಹೌದು ಅಂತಾರೆ. ಆಗ ಗುರುಗಳು ಹೇಳ್ತಾರೆ, ಹಾಗೇನೆ ನಾವು ವೇದಶಾಸ್ತ್ರಗಳ ದ್ರಷ್ಟರಾದಂತಹ ಋಷಿ ಮುನಿ ಯೋಗಿಗಳ ಮಾತನ್ನು ನಂಬ್ತೀವಿ. ಅವರು
ತಮ್ಮ ತಪಶಕ್ತಿಯಿಂದ ಯೋಗ ಶಕ್ತಿಯಿಂದ ಈಶ್ವರನನ್ನ ಕಂಡಿದ್ರು. ನಾನು ನೀವು ಪರಸ್ಪರ ನೋಡ್ತಾ ಇರೋ ಹಾಗೇನೆ ಅವರು ಕೂಡ ದರ್ಶನ ಮಾಡಿದ್ರು. ಅವರ ಮಾತನ್ನ ನಾವು ಪ್ರಮಾಣ ಅಂತ ಅಂಗೀಕರಿಸ್ತೀವಿ ಅಂತ ಗುರುಗಳು ಹೇಳ್ತಾರೆ. ಆಗ ಬಂದವರು ಕೇಳ್ತಾರೆ, ಅಂದ್ರೆ ವೇದಶಾಸ್ತ್ರಗಳು ಅಂತಹ ಪ್ರಮಾಣಗಳೇ ಅಂತ ಕೇಳಿದಾಗ, ಹೌದು, ಅವು ಮಾನವ ಜೀವನದ ಧ್ಯೇಯವನ್ನ, ಆ ಧ್ಯೇಯವನ್ನು ಮುಟ್ಟೋ ಮಾರ್ಗವನ್ನು ಕೂಡ ಅತ್ಯಂತ ಸ್ಪಷ್ಟವಾಗಿ ಬೋಧಿಸುವಂತಹ ಪ್ರಮಾಣಗಳು ಅಂತ ಗುರುಗಳು ಹೇಳ್ತಾರೆ. ಹಾಗೆ ನಡೆಯೋದ್ರಿಂದ ಶಾಂತಿ ಸುಖಗಳು ಲಭ್ಯವಾಗುತ್ತವೆಯಾ ಅಂತ ಬಂದವನು ಕೇಳ್ತಾನೆ. ಖಂಡಿತವಾಗ್ಲೂ ಲಭ್ಯವಾಗುತ್ತವೆ. ಈಗ ನೀವು ನನ್ನ ಅರಸ್ಕೊಂಡು ಇಲ್ಲಿಗೆ ಬಂದಿದ್ದೀರಲ್ವೇ ಅಂತ ಗುರುಗಳು ಕೇಳಿದಾಗ, ಹೌದು ಅಂತ ಅವರು ಹೇಳ್ತಾರೆ. ಸರಿ, ನಾನು ಇಲ್ಲಿ ಇಂದ್ರಪ್ರಸ್ಥದಲ್ಲಿ ಇರೋದು ನಿಮಗೆ ಹೇಗೆ ತಿಳಿತು ಅಂತ ಗುರುಗಳು ಕೇಳಿದಾಗ, ನಾವು ಕುರುಕ್ಷೇತ್ರದಲ್ಲಿದ್ದಂತಹ ಸಾಧುಗಳನ್ನ ಕೇಳಿದ್ವಿ, ಅವರು ತಾವು ಇಂದ್ರಪ್ರಸ್ಥಕ್ಕೆ ತೆರಳಿರೋದಾಗಿ ತಿಳಿಸಿದ್ರು ಅಂತ ಬಂದವರು ಹೇಳ್ತಾರೆ. ಅಂದ್ರೆ ಇದು ಒಂದು ಪ್ರಮಾಣವೇ ಆಗ್ಲಿಲ್ವೇ? ಕುರುಕ್ಷೇತ್ರದಲ್ಲಿ ಇದ್ದಂತಹ ಸಾಧುಗಳನ್ನ ನೀವು ಕೇಳಿದ್ರಿ, ಅವರು ನಾವು ಇಂದ್ರಪ್ರಸ್ಥದಲ್ಲಿ ಇರೋದನ್ನ ಅರ್ತಿದ್ರು, ನಾವು ಇರೋ ಸ್ಥಳವನ್ನ ಅವರು ನಿಮಗೆ ಹೇಳಿದ್ರು, ನೀವು ಅವ್ರ ಮಾತನ್ನ ನಂಬಿ ಇಲ್ಲಿಗೆ ಬಂದ್ರಿ, ನೀವು ಅಪೇಕ್ಷೆ ಪಟ್ಟ ಹಾಗೆ ನನ್ನ ಭೇಟಿನೂ ನಿಮಗಾಯ್ತು. ಇದನ್ನೇ ನಾವು ಆಪ್ತವಾಕ್ಯ ಅಂತ ಕರಿತೀವಿ. ಹೀಗೆ ನಮಗೆ ವೇದಶಾಸ್ತ್ರಗಳು ಪ್ರಮಾಣಗಳು, ಅವುಗಳನ್ನ ನಂಬಿ ನಡ್ಕೊಂಡ್ರೆ ನಮಗೆ ಶ್ರೇಯಸ್ಸು. ಇದನ್ನೇನೆ ನಾವು ಹೋದ ಕಡೆಯಲ್ಲೆಲ್ಲ ಬೋಧಿಸ್ತೀವಿ ಅಂತ ಗುರುಗಳು ಹೇಳ್ತಾರೆ. ಈ ಜೀವ ಅನ್ನೋದು ಕ್ಷಣಿಕ, ಈ ದೇಹ ಅನ್ನೋದು ನಶ್ವರ. ಆದ್ರಿಂದ ಬದುಕಿರೋಷ್ಟು ದಿನ ಸುಖವಾಗಿ ತಿಂದು ಉಂಡು ಕಾಲ ಕಳೆದು ಬಿಡಬೇಕು ಅಂತೀರಲ್ವಾ ನೀವು ಅಂತ ಗುರುಗಳು ಕೇಳ್ತಾರೆ. ಹೌದು, ಅದೇ ನಮ್ಮ ಸಿದ್ಧಾಂತ ಅಂತ ಬಂದವರು ಹೇಳ್ತಾರೆ. ನಾವು ಸಹ ಹಾಗೆ ಹೇಳ್ತೀವಿ, ನಿಮ್ಮ ಹಾಗೆ ಹೇಳೋದು. ಈ ಜೀವನ ಕ್ಷಣಿಕ, ಈ ದೇಹ ನಶ್ವರ. ಆದರೆ ಇರೋ ಅಲ್ಪ ಅವಕಾಶದಲ್ಲಿ ಧರ್ಮದಿಂದ ನಡೀರಿ, ಇಹಕ್ಕೆ ಅಗತ್ಯವಾದಷ್ಟು ಸುಖವನ್ನ ಪಡೀರಿ ಅಂತ ನಾವು ಹೇಳ್ತೀವಿ. ನೀವೇನು ಹೇಳ್ತೀರಾ? ಹೇಗಾದರೂ ಸರಿ, ಸಾಲ ಮಾಡೋ, ಮೋಸ ಮಾಡೋ, ಸುಖ ಪಡಿ ಅಂತ ಹೇಳ್ತೀರಿ. ನಾವು ಧರ್ಮದಿಂದ ದುಡಿದು ಸಂಪಾದಿಸಿ ಜೀವನ ಮಾಡಿ ಅಂತ ಹೇಳ್ತೀವಿ. ನೀವು ಹೇಗೋ ಸಂಪಾದಿಸಿ, ನ್ಯಾಯ ಅನ್ಯಾಯ ಯಾವುದಾದ್ರೂ ಸರಿ, ಸುಖವಾಗಿರೋಣ ಅಂತ ನೀವು ಹೇಳ್ತೀರಾ. ನಾವು ಅನ್ಯಾಯದ ದಾರಿ ಬೇಡ, ನ್ಯಾಯದ ದಾರಿಯಲ್ಲಿ ಸಂಪಾದಿಸಿ ಸುಖಿಸಿ ಅಂತ ಹೇಳ್ತೀವಿ. ನಮಗೆ ಸರಿದಾರಿಯನ್ನು ವೇದಶಾಸ್ತ್ರಗಳು ತೋರಿಸಿಕೊಟ್ಟಿವೆ. ಧರ್ಮ ಮಾರ್ಗದಲ್ಲಿ ದುಡಿದು ನಡೆದು ಅರ್ಥಾದಿಗಳನ್ನು ಸಂಪಾದಿಸಿ ಇಷ್ಟಕಾಮ್ಯಗಳನ್ನು ಪೂರೈಸಿಕೊಳ್ಳಿ ಅಂತ ನಾವು ಹೇಳ್ತೀವಿ. ಆದರೆ ನೀವು ಋಣಂ ಕೃತ್ವ ಘೃತಂ ಪಿಬೇತ್, ಅಂದ್ರೆ ಸಾಲ ಮಾಡಾದ್ರೂ ಪರವಾಗಿಲ್ಲ, ತುಪ್ಪವನ್ನ ತಿನ್ನು ಅಂತೀರ. ಈ ಥರದ ಸಿದ್ಧಾಂತ ಅಪಾಯಕರ ಅಲ್ವಾ? ಮಾಡಿದ ಸಾಲವನ್ನ ತೀರಿಸ್ದಿದ್ರೆ ಅದು ದ್ರೋಹ ವಂಚನೆ ಆಗೋದಿಲ್ವಾ? ಇದು ವ್ಯಾಪಕವಾಗಿ ಹರಡಿದ್ರೆ ಪರಸ್ಪರ ಅಸಮಾಧಾನ, ಅಪನಂಬಿಕೆಗೆ, ಜನಪದದಲ್ಲಿ ಅಸುಖ, ಅಶಾಂತಿಗೆ ಕಾರಣ ಆಗುತ್ತಲ್ವಾ? ನೀವು ಧನಧಾನ್ಯವನ್ನ ಇನ್ನೊಬ್ಬರಿಂದ ಕಸಿತೀರಾ, ಸಾಲ ಪಡಿತೀರಾ, ಅದನ್ನು ಹಿಂದಿರುಗಿಸೋದಿಲ್ಲ. ಹಿಂದಿರುಗಿಸೋದೇ ಇರೋದು ಏನು ತಪ್ಪಲ್ಲ ಅಂತ ಕೂಡ ವಾದ ಮಾಡ್ತೀರಾ. ಮತ್ತೊಬ್ಬ ನಿಮ್ಮಿಂದ ನಿಮ್ಮವರಿಂದ ಕಸಿದು ಹಿಂತಿರುಗಿಸದೇ ಇದ್ದಾಗ ಹಾ ಹಾ ಅಂತ ಆರ್ಭಟ ಮಾಡ್ತೀರಾ. ಈ ಅನಿಷ್ಟ ಪರಂಪರೆ ಹೀಗೆ ಮುಂದುವರೆದು ಬಿಟ್ರೆ ಸಾಮಾಜಿಕವಾಗಿ ಒಗ್ಗಟ್ಟು ನಾಶವಾಗೋದಿಲ್ವೇ? ಬಲವಿದ್ದವರಷ್ಟೇ ಬದುಕಬೇಕಾ? ನಿಮ್ಮ ನಡವಳಿಕೆಯಿಂದ ದೇಶದಲ್ಲಿ ಅಶಾಂತಿ, ಅಸ್ಥಿರತೆ ತೋರೋದಿಲ್ವಾ? ಇದೆಂತಹ ಅಪಸಿದ್ಧಾಂತ ಮಿತ್ರರೇ. ಮನುಷ್ಯ ಅಂದ್ರೆ ಕಲ್ಲು ಮಣ್ಣಲ್ಲ, ಗಿಡ ಮರವೂ ಅಲ್ಲ, ಪಶು ಪಕ್ಷಿನೂ ಅಲ್ಲ, ಕೇವಲ ಮಾಂಸ, ರಕ್ತ, ಮೂಳೆ, ಮಜ್ಜೆಗಳ ಮುದ್ದೆನೂ ಅಲ್ಲ. ಸೃಷ್ಟಿಯ ಅತ್ಯಂತ ಸುಂದರವಾದ ವಿಕಾಸವೇ ಮನುಷ್ಯ. ಅವನು ಭಾವ ಮತ್ತು ಬುದ್ಧಿಗಳ ವಿಗ್ರಹ. ಅವನು ತಾನು ಸುಖವಾಗಿರ್ಬೇಕು, ತನ್ನ ನೆರೆಹೊರೆಯವರನ್ನು ಸುಖವಾಗಿಡಬೇಕು ಅಂದ್ರೆ ಧರ್ಮ ಮಾರ್ಗದ ಅವಲಂಬನೆ ಅತ್ಯಗತ್ಯವಾದದ್ದು. ನೀವು ನಿಮ್ಮ ಸಿಹಿಯಾದ ಮಾತುಗಳಿಂದ ಅಂದ್ರೆ ಚಾರುವಾಕಿನಿಂದ ಜನರನ್ನ ಮರಳು ಮಾಡಬೇಡಿ, ಅವರನ್ನ ಗೊಂದಲ ಗೋಜುಗಳಲ್ಲಿ ಸಿಕ್ಕಿಸ್ಬೇಡಿ. ಸ್ವಲ್ಪವಾದರೂ ಆಸಕ್ತಿ ಶ್ರದ್ಧೆಯನ್ನು ವಹಿಸಿ ಪೂರ್ವಜರ ಅತ್ಯಮೂಲ್ಯ ಆಸ್ತಿಯಾದಂತಹ ವೇದಶಾಸ್ತ್ರಗಳನ್ನು ಅಧ್ಯಯನ ಮಾಡಿ ಬೆಳಕಿನ ದಾರಿಯಲ್ಲಿ ಸಾಗಿ ಅಂತ ಆಚಾರ್ಯರು ಹೇಳ್ತಾರೆ. ಅವರು ಬಹಳ ಹೊತ್ತು ಚರ್ಚೆ ವಾದಗಳಿಂದ ಶಂಕರರನ್ನ ಎದುರಿಸ್ತಾರೆ. ಆಚಾರ್ಯರು ವೇದಶಾಸ್ತ್ರಗಳಿಂದ ಪುಂಖಾನುಪುಂಖವಾಗಿ ಆಧಾರಗಳನ್ನು ಕೊಡ್ತಾರೆ, ಅವರ ವಾಗ್ಬಂಧನವನ್ನು ಮಾಡ್ತಾರೆ. ಅವರು ಆಚಾರ್ಯರ ಸನ್ನಿಧಿಯಿಂದ ಹೊರಡಬೇಕಾದ್ರೆ, ಯತಿವರ್ಯರೇ, ನಿಮ್ಮನ್ನ ವಾದದಲ್ಲಿ ಸೋಲಿಸೋದು ಅಸಾಧ್ಯ. ನಮ್ಮ ಎಲ್ಲ ಚರ್ಚೆಗಳಿಗೂ ವಾದಗಳಿಗೂ ನೀವು ಸಮರ್ಥವಾಗಿ ಉತ್ತರ ಕೊಟ್ಬಿಟ್ಟಿದ್ದೀರಾ. ಆದರೂ ಕೂಡ ನಮಗೆ ಈಶ್ವರನ ಅಸ್ತಿತ್ವದಲ್ಲಿ ನಂಬಿಕೆ ಬರ್ತಾ ಇಲ್ಲ. ನೀವು ಹೇಳಿದ ಹಾಗೆ ರುಜು ಮಾರ್ಗದಲ್ಲಿ ಜೀವನ ಮಾಡಬೇಕು ಅನ್ನೋದನ್ನೇನೋ ಒಪ್ಕೋಬಹುದು ಅಂತ ಹೇಳ್ತಾರೆ.
ಆಗ ಆಚಾರ್ಯರು ಮುಗುಳ್ನಗ್ತಾ ಹೇಳ್ತಾರೆ, ಮಿತ್ರರೇ, ಈಶ್ವರನನ್ನು ನಂಬಿ ಅಥವಾ ನಂಬದೇ ಇರಿ, ನನಗದರಿಂದ ಏನೂ ಚಿಂತೆ ಇಲ್ಲ. ಆದರೆ ನಿಮ್ಮ ಋಣಂ ಕೃತ್ವ ಘೃತಂ ಪಿಬೇತ್ ಅನ್ನೋ ಸಿದ್ಧಾಂತವನ್ನು ಮಾತ್ರ ಕೈ ಬಿಟ್ಬಿಡಿ. ಅದು ಅನಿಷ್ಟಕಾರಿಯಾದಂತಹ ಸಿದ್ಧಾಂತ. ಸುಖ ಜೀವನಕ್ಕೆ, ಸಂತೋಷ ಜೀವನಕ್ಕೆ ನ್ಯಾಯಪರವಾದ ಮಾರ್ಗ ಒಂದೇನೆ ಹಠ ಮಾರ್ಗ ಅಂತ ಹೇಳ್ತಾರೆ. ಅವರುಗಳು ನಮಸ್ಕಾರ ಮಾಡಿ ಹೊರಟು ಹೋಗ್ತಾರೆ. ಅವರೆಲ್ಲರಿಗೂ ವಾಮದೇವನು ಹಣ್ಣು ಹಂಪಲುಗಳನ್ನು ಕೊಟ್ಟು ಕಳಿಸ್ಕೊಡ್ತಾನೆ. ಅವರು ಹೊರಟ ನಂತರ ವಾಮದೇವ ಬರ್ತಾನೆ. ಗುರುಗಳೇ, ಅವರಿಗೆ ಈಶ್ವರನ ಅಸ್ತಿತ್ವದಲ್ಲಿ ನಂಬಿಕೆ ಮೂಡಲೇ ಇಲ್ವಲ್ಲ ಅಂದಾಗ ಆಚಾರ್ಯರು ಹೇಳ್ತಾರೆ, ಮಗು, ಈಶ್ವರನ ಅಸ್ತಿತ್ವದಲ್ಲಿ ನಂಬಿಕೆ ಮೂಡೋದು ಚರ್ಚೆ ವಾದಗಳಿಂದ ಸಾಧ್ಯ ಇಲ್ಲ. ಈಶ್ವರನ ಕೃಪೆ ಅನುಗ್ರಹದಿಂದ ಮಾತ್ರನೇ ಸಾಧ್ಯ ಆಗೋದು. ಅದು ಪುಸ್ತಕದ ಜ್ಞಾನದಿಂದ ಆಗಲಿ ಅಥವಾ ತರ್ಕದಿಂದಾಗಲಿ ಬರೋದಿಲ್ಲ. ಆತನ ಅನುಗ್ರಹದಿಂದಲೇ ಬರಬೇಕು ಅಂತ ಹೇಳ್ತಾರೆ. ಆಚಾರ್ಯರು ಇಂದ್ರಪ್ರಸ್ಥ, ಕುರುಕ್ಷೇತ್ರಗಳಲ್ಲಿ ಸಂಚಾರ ಮಾಡ್ತಾ ಇದ್ದಾಗಲೇ ಅವರ ಆಗಮನದ ವಿಚಾರ ಬದರಿಕಾಶ್ರಮಕ್ಕೆ ಮುಟ್ಟಿರುತ್ತೆ. ಅಲ್ಲಿ ರಾಜ ಬ್ರಹ್ಮಗುಪ್ತ ಅವರ ಸ್ವಾಗತಕ್ಕೆ ಭವ್ಯವಾದ ಸಿದ್ಧತೆಗಳನ್ನು ಮಾಡಿಕೊಂಡಿರ್ತಾನೆ. ಆಚಾರ್ಯರು ಹಿಂದೆ ಬದರಿಕಾಶ್ರಮಕ್ಕೆ ಬಂದಾಗ ತುಂಬ ಚಿಕ್ಕ ವಯಸ್ಸಿನ 11-12 ವರ್ಷದ ಬಾಲಕ. ಅವ್ರ ಜೊತೆ ಇದ್ದವರು ಕೂಡ ಕೇವಲ 15-16 ಜನ ಮಾತ್ರ. ಆಗ ಅವರಲ್ಲಿಗೆ ಬಂದಿದ್ದು ಗ್ರಂಥ ರಚನೆಯ ಕಾರ್ಯಕ್ಕೋಸ್ಕರ. ಈಗ ಆಚಾರ್ಯರು ತಮ್ಮ ಭವ್ಯ ಜೀವನದ ಧ್ಯೇಯೋದ್ದೇಶಗಳನ್ನು ಭರತಖಂಡದ ಉದ್ದಗಲಕ್ಕೂ ಹರಡಿ ವೈದಿಕ ಧರ್ಮೀಯರನ್ನು ಜಾಗೃತಗೊಳಿಸಿ ಅದ್ವೈತ ತತ್ವವನ್ನು ಪ್ರಸಾರ ಮಾಡ್ತಾ ಬದರಿ ಕ್ಷೇತ್ರಕ್ಕೆ ದಯಮಾಡಿಸ್ತಾ ಇದ್ದಾರೆ. ಭಾರತೀಯ ಧಾರ್ಮಿಕ ಆಧ್ಯಾತ್ಮಿಕ ಪ್ರಗತಿ ಒಂದೇ ಅವರ ಯೋಚನೆಯಾಗಿದೆ. ಹಗಲು ಇರುಳು ಅವರು ಮಹರ್ಷಿ ವೇದವ್ಯಾಸರಂತೆ ಗೀತಾಚಾರ್ಯನಾದ ಶ್ರೀಕೃಷ್ಣನ ಹಾಗೆ ಭಾರತೀಯರ ಯೋಗಕ್ಷೇಮವನ್ನೇ ಕುರಿತು ಚಿಂತಿಸ್ತಿದ್ದಾರೆ. ಅದಕ್ಕೆ ಧರ್ಮದ ಮಾರ್ಗದಲ್ಲಿ ನಡೆಯೋದೊಂದೇ ರಾಜಮಾರ್ಗ ಅಂತ ಅವರು ಬೋಧಿಸ್ತಿದ್ದಾರೆ. ಬದರಿಯಲ್ಲಿ ಅವರಿಗೆ ವಿಶ್ರಾಂತಿಯು ಏಕಾಂತವು ಸಿಗೋ ಹಾಗೆ ನೋಡ್ಕೋಬೇಕು ಅಂತ ಬ್ರಹ್ಮಗುಪ್ತ ತನ್ನ ಚಾರರಿಗೆ ಸೂಚನೆ ಕೊಟ್ಟಿರ್ತಾನೆ. ಆಚಾರ್ಯರು ಎಂದಿನ ಹಾಗೆ ವೃಷಭದ ಹಿಂದೆ ತಮ್ಮ 4 ಜನ ಶಿಷ್ಯರು ಅಕ್ಕಪಕ್ಕ ಇರ್ತಾರೆ. ಹಿಂದೆ ಸದಾಶಿವ ಪರಮೇಶ್ವರರನ್ನು ಕೂಡಿಕೊಂಡು ಸಿಂಹರಾಜನ ಹಾಗೆ ಬದರಿ ಕ್ಷೇತ್ರವನ್ನು ಪ್ರವೇಶ ಮಾಡ್ತಾರೆ. ಬ್ರಹ್ಮಗುಪ್ತ ಕ್ಷೇತ್ರದ ದ್ವಾರದಲ್ಲೇ ಕಾಯ್ಕೊಂಡಿರ್ತಾನೆ. ಆಚಾರ್ಯರನ್ನು ಸ್ವಾಗತಿಸ್ತಾನೆ. ಮಂಗಳವಾದ್ಯಗಳು ಘೋಷಿಸ್ತವೆ, ತುತ್ತೂರಿ ಕಹಳೆಗಳು ಮೊಳಗುತ್ತವೆ. ವೇದ ಘೋಷಗಳ ಜೊತೆಗೆ ಗುರುಗಳನ್ನು ಭಕ್ತಿ ಗೌರವದಿಂದ ಆ ದೊರೆ ಬರಮಾಡಿಕೊಂಡು ಅವರಿಗೆ ಅಡ್ಡಬಿದ್ದು ನಮಸ್ಕಾರ ಮಾಡಿ ಅವರ ಪಾದದ ಧೂಳನ್ನು ಶಿರಸ್ಸಿನಲ್ಲಿ ಧರಿಸ್ತಾನೆ. ಭಾವಾವೇಶದಿಂದ ಆ ದೊರೆಗೆ ಮಾತೇ ಹೊರಡೋದಿಲ್ಲ. ಆಚಾರ್ಯರು ಬ್ರಹ್ಮಗುಪ್ತನನ್ನು ಆಲಂಗಿಸ್ತಾರೆ. ರಾಜನ್, ನಿನ್ನ ಕುಟುಂಬ ಮತ್ತು ಪ್ರಜೆಗಳು ಕ್ಷೇಮವಾಗಿದ್ದಾರಾ ಅಂತ ಕೇಳಿದಾಗ, ಗುರುಗಳೇ, 14-15 ವರ್ಷಗಳ ಹಿಂದೆ ನೀವು ಬಂದಿದ್ದು, ಪುನಃ ನಿಮ್ಮ ದರ್ಶನವಾದದ್ದು ನಮ್ಮ ಭಾಗ್ಯ. ನಿಮ್ಮ ಅನುಗ್ರಹದಿಂದ ನಾವೆಲ್ಲರೂ ಕ್ಷೇಮವಾಗಿದ್ದೀವಿ ಅಂತ ಹೇಳ್ತಾನೆ. ಆಚಾರ್ಯರು ಬದ್ರಿನಾಥನ ದೇವಾಲಯಕ್ಕೆ ಬರ್ತಿದ್ದ ಹಾಗೇನೆ ಅಲ್ಲೂ ಕೂಡ ಶಂಖ ಕೊಳಲುಗಳ ಧ್ವನಿ, ತುತ್ತೂರಿ ಕಹಳೆಗಳ ಧ್ವನಿಗಳು ಮೊಳಗುತ್ತವೆ. ನಾರಾಯಣ ಓಡಿ ಬರ್ತಾನೆ. ಆಚಾರ್ಯರ ಕಾಲಿಗೆ ಮುಗಿಬಿದ್ದು ಹೊರಳಾಡಿ ಬಿಡ್ತಾನೆ. ಅವನನ್ನ ತಲೆ ಸವರಿ ಬೆನ್ನನ್ನು ತಡವಿದ ಆಚಾರ್ಯರು, ನಾರಾಯಣ, ಸ್ವಾಮಿ ಪೂಜೆ ಚೆನ್ನಾಗಿ ನಡೀತಾ ಇದೆಯಾ, ಸೌಖ್ಯವಾಗಿದೆಯಾ ಅಂತ ವಿಚಾರಿಸ್ತಾರೆ. ಆಗ ಆ ಬಾಲಗುರು ಹೇಳ್ತಾನೆ, ಆ ನಾರಾಯಣ ಹೇಳ್ತಾನೆ, ಬಾಲಗುರು, ಎಲ್ಲ ನಿಮ್ಮ ಆಶೀರ್ವಾದ. ಸ್ವಾಮಿಯ ಪೂಜೆಯಿಂದ ಮನಸ್ಸಿಗೆ ಶಾಂತಿ ಸಮಾಧಾನಗಳು ಸಿಕ್ಕಿವೆ. ನಾನು ತೃಪ್ತನಾಗಿದ್ದೀನಿ ಅಂತ ಹೇಳ್ತಾನೆ. ಆಚಾರ್ಯರು ಹಿಂದೆನೆ ಎಲ್ರೂ ದೇವಸ್ಥಾನಕ್ಕೆ ಬರ್ತಾರೆ. ಶ್ರೀ ಸ್ವಾಮಿಗೆ ಆಚಾರ್ಯರೇನೆ ಆರತಿ ಬೆಳಗ್ತಾರೆ. ಬ್ರಹ್ಮಗುಪ್ತ ಎಂದಿನ ಹಾಗೆ ಆಚಾರ್ಯರನ್ನ ವ್ಯಾಸ ಗುಹೆಯಲ್ಲಿ ಮತ್ತು ಉಳಿದ ಯತಿಗಳನ್ನು ಗಣೇಶ ಗುಹೆಯಲ್ಲಿ ಇಳಿಸ್ತಾನೆ. ಆಚಾರ್ಯರ ಪರಿವಾರಕ್ಕೆಲ್ಲ ಸಮುಚಿತವಾದ ವ್ಯವಸ್ಥೆಯನ್ನು ಕೂಡ ಮಾಡಿರ್ತಾನೆ. ಆಚಾರ್ಯರು ಅಪೇಕ್ಷೆ ಮಾಡಿದ ಹಾಗೆ 1-2 ವಾರಗಳ ಕಾಲ ಆತ್ಮಾರಾಮರಾಗಿರ್ತಾರೆ. ಶೃಂಗಗಿರಿಯಿಂದ ಹೊರಟ ನಂತರ ಒಂದೇ ಸಮನೆ ಪ್ರಯಾಣದಲ್ಲಿ ಇದ್ದು ಹಲವು ಸಾವಿರ ಹರದಾರಿ ದೂರವನ್ನು ಪರಿಕ್ರಮಿಸ್ತಾ ಹಗಲು ಇರುಳು ಚರ್ಚೆ, ವಾದ, ಪ್ರವಚನಗಳಲ್ಲಿ ಮಗ್ನರಾಗ್ತಾ ರಾತ್ರಿ ವೇಳೆ ಸಿಕ್ತಿದ್ದಂತಹ ಅಲ್ಪ ಅವಕಾಶದಲ್ಲಿ ನಿದ್ದೇನೂ ಮಾಡದೆ ಪ್ರಕರಣ ಗ್ರಂಥ ರಚನೆಯಲ್ಲಿ ತೊಡಗುತ್ತಾ ದೇಹವನ್ನು ಅತಿಯಾಗಿ ದಂಡಿಸಿದ್ರಿಂದ ಆಚಾರ್ಯರಿಗೆ ಶರೀರದ ಆರೋಗ್ಯ ಸಮರ್ಪಕವಾಗಿರೋದಿಲ್ಲ. ಕಾಲಕ್ಕೆ ಕ್ಲುಪ್ತವಾಗಿ ಆಹಾರವನ್ನು ತೆಗೆದುಕೊಳ್ಳೋಕ್ಕೂ ಅವರಿಗೆ ಸಾಧ್ಯ ಆಗ್ತಿರೋದಿಲ್ಲ. ಸದಾ ಜನ ಮುತ್ಕೊಂಡೇ ಇರ್ತಾರೆ. ಅವರಿಗೆಲ್ಲ ಸಮಾಧಾನ ಪರಿಹಾರಗಳನ್ನು ಸೂಚಿಸಿದ ನಂತರ ಆಚಾರ್ಯರು ತಮ್ಮ ಸ್ವಂತ ಶರೀರದ ಚಿಂತೆಯನ್ನು ಮಾಡಬೇಕಾಗಿರುತ್ತೆ. ಸ್ನಾನ, ಜಪಾನುಷ್ಠಾನ ಕಾಲ ಕೂಡ ಮಾತ್ರ ಕ್ಲುಪ್ತವಾಗಿರುತ್ತವೆ. ಆಹಾರ ಸ್ವೀಕಾರ, ವಿಶ್ರಾಂತಿ ಇವುಗಳು
ಅಸ್ತ್ಯವಸ್ತವಾಗಿರುತ್ತವೆ. ಬದಲಿಗೆ ಬಂದ ನಂತರ ಆಹಾರ ಸ್ವೀಕಾರವನ್ನು ಕ್ಲುಪ್ತ ಕಾಲಕ್ಕೆ ಮಾಡೋಕ್ಕೆ ಪ್ರಾರಂಭ ಮಾಡ್ತಾರೆ. ಶರೀರದಲ್ಲಿ ಉಷ್ಣಾಧಿಕ್ಯದಿಂದ ಆಸನದಲ್ಲಿ ಉರಿ, ನೋವು, ಆಗಾಗ ರಕ್ತಸ್ರಾವ ಆಗ್ತಾ ಇರುತ್ತೆ. ಆಚಾರ್ಯರು ಇದನ್ನು ಬಹಳ ಕಾಲ ಯಾರಿಗೂ ಹೇಳೋದೇ ಇಲ್ಲ. ಕಾಮರೂಪದಲ್ಲಿ ಸಂಚಾರ ಮಾಡ್ತಾ ಇದ್ದಾಗ ಶಾಕ್ತ ತಾಂತ್ರಿಕ ಒಬ್ಬಾತ ಆಚಾರ್ಯರ ಮೇಲೆ ಅಭಿಚಾರ ಪ್ರಯೋಗ ಮಾಡೋಕ್ಕೆ ಯತ್ನಿಸಿ ವಿಫಲನಾಗಿ ಸೋತು ಹೋಗಿರ್ತಾನೆ. ಆತ ತನ್ನ ಪ್ರಯೋಗಕ್ಕೆ ತಾನೇ ತುತ್ತಾಗಿದ್ದು ಅತೀವ ಸಂಕಟಕ್ಕೆ ಈಡಾಗಿರ್ತಾನೆ. ಆ ವೇಳೆಗಾಗಲೇ ಆಚಾರ್ಯರಿಗೆ ಈ ಶಾರೀರಿಕ ಹಿಂಸೆ ಪ್ರಾರಂಭ ಆಗ್ಬಿಟ್ಟಿರುತ್ತೆ. ಅವರು ಪಶ್ಚಿಮ ದೇಶಗಳ ಯಾತ್ರೆ ಮಾಡಿ ದ್ವಾರಕಾಪೀಠ ಸ್ಥಾಪನೆ ಮಾಡಿಕೊಂಡು ಹರಿದ್ವಾರಕ್ಕೆ ಬರೋವರೆಗೂ ಅದು ಸಾಧಾರಣ ಸ್ಥಿತಿಯಲ್ಲಿರುತ್ತೆ. ಆದರೆ ಹರಿದ್ವಾರದಿಂದ ಬದಲಿಗೆ ಬಂದ ನಂತರ ಅವರ ಆರೋಗ್ಯ ಹದಗೆಡ್ತಾ ಉಲ್ಬಣಗೊಳ್ತಾ ಹೋಗುತ್ತೆ. ಆಚಾರ್ಯರ ಶಿಷ್ಯರಿಗೆ ಕಾಮರೂಪದ ತಾಂತ್ರಿಕ ಮಾಡಿದ್ದ ವಿಚಾರದ ದೆಸೆಯಿಂದ ಹೀಗಾಗಿರಬಹುದಾ ಅಂತಕ್ಕಂತಹ ಒಂದು ಸಂಶಯ ಇರುತ್ತೆ. ಒಮ್ಮೆ ಪರಮೇಶ್ವರ ಗುರುಗಳನ್ನು ಕೇಳ್ತಾನೆ, ಬಾಲಗುರು, ನೀವು ಇಷ್ಟು ದೊಡ್ಡ ತಪಸ್ವಿಗಳು, ಯೋಗಿಗಳು, ನಿಮ್ಮ ಶರೀರದ ಮೇಲೆ ಅಭಿಚಾರ ಪ್ರಯೋಗ ಪರಿಣಾಮ ಆಗೋಕ್ಕೆ ಹೇಗೆ ಸಾಧ್ಯ ಅಂದಾಗ ಆಚಾರ್ಯರು ನಗುತ್ತಾರೆ. ಪರಮೇಶ್ವರ, ಆತ ಆ ವಿದ್ಯೆಯನ್ನು ಪಡೀಲಿಕ್ಕೆ ಸಾಕಷ್ಟು ಪರಿಶ್ರಮ ಪಟ್ಟಿದ್ದಾನಲ್ವೇ ಅಂತ ಹೇಳಿದಾಗ ಪರಮೇಶ್ವರನಿಗೆ ಆಶ್ಚರ್ಯ ಆಗುತ್ತೆ. ಅಸಾಧಾರಣ ಜನರ ಮೇಲೆ ಪ್ರಯೋಗಿಸಿದಾಗ್ಲೂ ಹೀಗಾಗತ್ತಾ ಅಂತ ಕೇಳಿದಾಗ ಗುರುಗಳು ಹೇಳ್ತಾರೆ, ಪರಮೇಶ್ವರ, ಯೋಗಿಗಳ ಮೇಲೆ ಇಂತಹ ವಿದ್ಯೆ ಪ್ರಯೋಗವಾದರೆ ಅಲ್ಲಿಗೆ ಅವುಗಳ ಕಾರ್ಯ ಮುಗಿದ ಹಾಗೆ. ಅವರು ಆ ವಿದ್ಯೆಯ ಪರಿಣಾಮಗಳನ್ನೆಲ್ಲ ಸ್ವೀಕರಿಸ್ತಾರೆ. ಅದರಿಂದ ಮುಂದೆ ಯಾರಿಗೂ ತೊಂದರೆ ಆಗದೇ ಇರೋ ಹಾಗೆ ತಡೀತಾರೆ. ಆತ ಈ ವಿದ್ಯೆಯನ್ನು ಮುಂದೆ ಯಾರ ಮೇಲೆ ಪ್ರಯೋಗಿಸಿದ್ರೂ ಅದು ಯಾವುದೇ ಪ್ರಯೋಜನಕ್ಕೆ ಬರೋದಿಲ್ಲ ಅಂತ ವಿವರಿಸ್ತಾರೆ. ಆಚಾರ್ಯರ ಶಿಷ್ಯರಿಗೆ ತಮ್ಮ ಗುರುಗಳು ಶಾರೀರಿಕವಾದ ಬಾಧೆಯನ್ನು ಅನುಭವಿಸ್ತಿದ್ದಾರೆ ಅನ್ನೋದೇನೋ ಅರಿವಾಗ್ತಾ ಹೋಗುತ್ತೆ. ಆದರೆ ಅದೇನು ಅಂತ ತಿಳಿಯದೆ ಅವರು ಚಿಂತೆಗೀಡಾಗ್ತಾರೆ. ಎಲ್ಲರೂ ತೋಟಕರನ್ನ, ಗಿರಿ, ನೀವು ಭೈಷಜ ಶಾಸ್ತ್ರವನ್ನು ಬಲ್ಲವರು, ಔಷಧಿ ವನಸ್ಪತಿಗಳ ಪ್ರಯೋಗದಲ್ಲಿ ನಿಷ್ಣಾತರಾಗಿದ್ದವರು, ಹಿಂದೆ ಸನಂದನರಿಗೆ ವಿಷ ಪ್ರಯೋಗವಾಗಿ ಅವರು ತುಂಬ ದುರ್ಬಲರಾಗಿದ್ದಾಗ ನೀವು ಅವರನ್ನು ಸದೃಢರನ್ನಾಗಿ ಮಾಡಿದ್ರಿ. ಈಗ ಆಚಾರ್ಯರನ್ನು ಹೇಗಾದರೂ ಮಾಡಿ ಪರೀಕ್ಷೆ ಮಾಡಿ ಅವರ ತೊಂದರೆಯನ್ನು ನಿವಾರಿಸಬೇಕು ಅಂತ ಹೇಳ್ತಾರೆ. ತೋಟಕರು ಹೇಳ್ತಾರೆ, ಆಚಾರ್ಯರ ಬಳಿಯೇ ನಾನು ಸದಾ ಇರ್ತಿದ್ದೀನಿ. ನನಗೂ ಸಹ ಅವರ ಶರೀರದ ಆರೋಗ್ಯದ ಬಗ್ಗೆ ಚಿಂತೆಯಾಗಿದೆ. ನಾನು ಎಡೆಬಿಡದೆ ಅವರನ್ನು ಅನುಸರಿಸ್ತಾ ಇದ್ದೀನಿ. ಅವರನ್ನು ಕೂಡ ಒಮ್ಮೆ ಕೇಳಿದೆ. ಅವರು ನಕ್ಕರು. ಎಂದಾದರೂ ಬಿದ್ದು ಹೋಗುವಂತಹ ಈ ಶರೀರದ ಬಗ್ಗೆ ಅದು ಯಾಕೆ ನಿನಗಿಷ್ಟು ಆತಂಕ ಅಂತ ಅಂದ್ಬಿಟ್ರು. ನಾನು ಸುಮ್ಮನಾಗಲೇಬೇಕಾಯಿತು. ಈಗ ಒಂದೆರಡು ದಿನದಿಂದ ಅವರು ಕೂತ್ಕೊಳ್ಳೋಕ್ಕೆ ಕಷ್ಟಪೂರ್ವಕವಾಗಿ ಪ್ರಯತ್ನಿಸ್ತಾ ಇರೋದನ್ನು ನಾನು ಗಮನಿಸಿದ್ದೀನಿ. ಅವರಿಗೆ ಬಹುಶಃ ಮೂಲವ್ಯಾಧಿಯ ತೊಂದರೆ ಇರಬೇಕು. ನೀವೆಲ್ಲರೂ ಆಚಾರ್ಯರನ್ನು ಒಪ್ಪಿಸಿದ್ರೆ ನಾನು ಅವರ ಶರೀರವನ್ನು ಪರೀಕ್ಷಿಸ್ತೀನಿ, ಚಿಕಿತ್ಸೆ ಮಾಡ್ತೀನಿ ಅಂತಲೂ ಹೇಳ್ತಾರೆ. ಸುರೇಶ್ವರರ ಮುಂದಾಳ್ತನದಲ್ಲಿ ಎಲ್ಲರೂ ಆಚಾರ್ಯರ ಹತ್ರಕ್ಕೆ ಹೋಗ್ತಾರೆ. ಆಚಾರ್ಯರು ಯಾವುದೋ ಸ್ತೋತ್ರವನ್ನು ಗುಣಗುಣಿಸ್ತಾ ಇರ್ತಾರೆ. ಒಟ್ಟಿಗೆ 10 ಜನ ಬಂದು ನಮಸ್ಕರಿಸಿ ಸುತ್ತಲೂ ನಿಂತ್ಕೊಂಡಾಗ ಗುರುಗಳು ಪ್ರಶ್ನಾರ್ಥಕವಾಗಿ ಅವರನ್ನು ನೋಡ್ತಾರೆ. ಆಗ ಸುರೇಶ್ವರರು ತಮ್ಮ ಆತಂಕವನ್ನು ಗುರುಗಳಿಗೆ ಬಿಡಿಸಿ ಹೇಳ್ತಾರೆ. ಗುರುಗಳೇ, ತೋಟಕರು ತಮಗೆ ಮೂಲವ್ಯಾಧಿ ಇರಬಹುದು ಅಂತ ಶಂಕಿಸಿದ್ದಾರೆ. ಅವರು ತಮ್ಮನ್ನು ಪರೀಕ್ಷಿಸಕ್ಕೆ ತಾವು ಅವಕಾಶ ಕೊಡಬೇಕು. ದಯಮಾಡಿ ನಮಗಾಗಿ ಚಿಕಿತ್ಸೆಗೆ ಒಪ್ಕೋಬೇಕು ಅಂತ ಕೇಳ್ಕೊಳ್ತಾರೆ. ಆಚಾರ್ಯರು ತಮ್ಮ ಶಿಷ್ಯರ ಈ ಪ್ರೇಮಪೂರ್ವಕವಾದ ಒತ್ತಾಯಕ್ಕೆ ಮಣಿಲೇಬೇಕಾಗತ್ತೆ. ತೋಟಕರು ಆಚಾರ್ಯರನ್ನು ಪರೀಕ್ಷಿಸ್ತಾರೆ. ಅವ್ರಿಗಿರೋದು ಮೂಲವ್ಯಾಧಿ ಅಂತಲೂ ಕೂಡ ಖಚಿತವಾಗುತ್ತೆ. ಆ ದಿನವೇ ಬ್ರಹ್ಮಗುಪ್ತನಿಗೆ ತಿಳಿಸಿ ಹರಿತಕ್ಕಿ ಚೂರ್ಣವನ್ನು ಸಿದ್ಧಪಡಿಸ್ತಾರೆ. ಪ್ರತಿ ರಾತ್ರಿನೂ ಆ ದಿವ್ಯ ಚೂರ್ಣವನ್ನು ಬೆಲ್ಲದ ಜೊತೆಗೆ ಕೊಡೋಕ್ಕೆ ಪ್ರಾರಂಭ ಮಾಡ್ತಾರೆ. ಆಚಾರ್ಯರು ಆ ಔಷಧವನ್ನು ತೆಗೆದುಕೊಳ್ಳೋಕ್ಕೆ ಪ್ರಾರಂಭ ಮಾಡ್ತಾರೆ. ಆಸನದಲ್ಲಿದ್ದಂತಹ ಊತ, ನೋವು, ಉರಿ ಕ್ರಮೇಣ ತೆಗ್ತಾ ಬಂದು ರಕ್ತಸ್ರಾವ ನಿಲ್ಲುತ್ತೆ. 1 ತಿಂಗಳಲ್ಲಿ ಆಚಾರ್ಯರ ಶರೀರ ಸ್ಥಿತಿ ತುಂಬ ಸುಧಾರಿಸುತ್ತೆ. ತೋಟಕರು ಔಷಧವನ್ನು ಸುಮಾರು 3 ತಿಂಗಳ ಕಾಲ ಕೊಟ್ಟು ಆಚಾರ್ಯರನ್ನು ಪೂರ್ಣವಾಗಿ ಗುಣಪಡಿಸ್ತಾರೆ. ಆಚಾರ್ಯರು ಪೂರ್ಣ ಗುಣಮುಖರಾಗ್ತಾರೆ. ಮತ್ತೆ ಮೊದಲಿನ ಹಾಗೆ ಕಾರ್ಯಮಗ್ನರಾಗ್ತಾರೆ. ಸದ್ಯಕ್ಕೆ ಕಥೆಯನ್ನು ನಿಲ್ಲಿಸಿರ್ತೀನಿ. ನಮಸ್ಕಾರ.